मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಹಳೆ TB ಆಸ್ಪತ್ರೆ ಆವರಣ, ಹಳೆ ಮದ್ರಾಸ್ ರಸ್ತೆ, ಇಂದಿರಾನಗರ, ಬೆಂಗಳೂರು. ಸೊ ಇವರ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 2024-25ನೇ ಸಾಲಿಗೆ NHM ಅಡಿಯಲ್ಲಿ ವಿವಿಧ ಕಾರ್ಯಕ್ರಮದ ಅಡಿಯಲ್ಲಿ ಖಾಲಿ ಇರುವ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ NHM ಮಾರ್ಗಸೂಚಿಯಂತೆ ನಿಯಮಾನುಸಾರ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಕೆಳಕಂಡ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಆದೇಶದಲ್ಲಿ ಏನಿದೆ, ಒಂದನೇ ಹುದ್ದೆ ಇರೋದು ವೈದ್ಯಾಧಿಕಾರಿಗಳು. ಇದಕ್ಕೆ ವೈದ್ಯಾಧಿಕಾರಿಗಳಿಗೆ ಏನು ಬೇಕು ಅಂದರೆ MBBS ಕಂಪ್ಲೀಟ್ ಆಗಿರಬೇಕು, ಜೊತೆಗೆ KNC ರಿಜಿಸ್ಟ್ರೇಷನ್ ಆಗಿರಬೇಕು. ಪ್ರತಿ ತಿಂಗಳು ಮಾಸಿಕ ವೇತನ 50,000 ರೂಪಾಯಿ ಇದೆ. 39 ಏಜ್, ಇದು ಒಟ್ಟು ಹುದ್ದೆಗಳು 39 ಇದ್ದಾವೆ. 60 ವರ್ಷ ಒಳಗಡೆ ಇರಬೇಕು. ಅದರ ಜೊತೆಗೆ ಅದು ಎಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತಂದರೆ, ಕಾರ್ಯನಿರ್ವಹಿಸುವ ಸ್ಥಳಗಳು ಭಾಳ ಕೊಟ್ಟಿದ್ದಾರೆ ಇಲ್ಲಿ. ಒಂದು ವಾಣಿ ವಿಲಾಸ, KC ಜನರಲು, ಆಮೇಲೆ ಜಯನಗರ ಹಾಸ್ಪಿಟ್ಲು, ಶೋಸ್ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು, CV ರಾಮನ್ ಹಾಸ್ಪಿಟ್ಲು, ಇಂದಿರಾ ಗಾಂಧಿ ಹಾಸ್ಪಿಟ್ಲು ಮಕ್ಕಳದು, ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಎರಡನೇ ಹುದ್ದೆ ಇರೋದು ಜಿಲ್ಲಾ ಆಸ್ಪತ್ರೆ, ಅದು ವೈದ್ಯಾಧಿಕಾರಿಗಳದೇ ನಮ್ಮ ಕ್ಲಿನಿಕ್ ಒಳಗಡೆ. ಇದಕ್ಕೂ ಕೂಡ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿರಬೇಕು. 47,750 ರೂಪಾಯಿ ಸ್ಯಾಲ್ರಿ ಇರುತ್ತೆ. 9 ಹುದ್ದೆಗಳಿದ್ದಾವೆ. ಇದಕ್ಕೆ 60 ವರ್ಷ ಒಳಗಡೆ ಇರಬೇಕು. ಹೆಬ್ಬೆಗೋಡಿ ಮತ್ತು ಅತ್ತಿಬೇಲೆ, ಬೊಮ್ಮಸಂದ್ರ, ಚಂದಾಪುರ, ಜಿಗಣಿ, ಈ ಒಂದು ಪ್ಲೇಸಲ್ಲಿ ನೀವು ಜಾಬನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋಣ ನಮ್ಮ ಒಂದು ಶುಷ್ಕಾಧಿಕಾರಿಗಳು. ಶುಷ್ಕಾಧಿಕಾರಿಗಳಿಗೆ BSc ನರ್ಸಿಂಗ್ ಅಥವಾ GNM ಎರಡರಲ್ಲಿ ಒಂದಾಗಿರಬೇಕು. ಕಂಪ್ಯೂಟರ್ ಜ್ಞಾನ ಬರ್ತಿರಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಜ್ಞಾನ ಅಂದ್ರೆ ಏನು ರೀ, ನುಡಿ, ಎಕ್ಸೆಲ್, ಇದು ನುಡಿ ಅಲ್ಲ, ಎಕ್ಸೆಲ್ಲು ಮತ್ತು ವರ್ಡನ್ನು ಟೈಪ್ ಮಾಡಕ್ಕೆ ಬರಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. 18,714 ರೂಪಾಯಿ ಇದೆ. 118 ಹುದ್ದೆಗಳು ಕರೆಯಲಾಗಿದೆ. ಸೊ ಇಲ್ಲಿ ಕೂಡ ವಾಣಿ ವಿಲಾಸು, KC ಜನರಲ್ಲು, ಜಯನಗರ ಹಾಸ್ಪಿಟ್ಲು, ಶೋಸ್ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು, ರಾಮನ್ ಹಾಸ್ಪಿಟ್ಲು ಮತ್ತು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಎರಡನೇ ಹುದ್ದೆ ನಮ್ಮ ಇದರಲ್ಲಿ ಕ್ಲಿನಿಕ್ ಒಳಗಡೆ ಇರ್ಬೋದು, ಅಥವಾ ಇದು ನಮ್ಮ ಶುಷ್ಕಾಧಿಕಾರಿಗೆ ಎರಡನೇದು. ಇಲ್ಲೂ ಕೂಡ 12, ಅಂದರೆ ಟೋಟಲ್ ಎಷ್ಟದು ರೀ, ಇದನ್ನು ಸೇರಿಸಿದರೆ ನಿಮಗೆ 130 ಹುದ್ದೆಗಳು. ಇದಕ್ಕೂ ಕೂಡ BSc ನರ್ಸಿಂಗ್, GNM ನರ್ಸಿಂಗ್ ಎರಡರಲ್ಲಿ ಒಂದಾಗಿರಬೇಕು. 18,714 ರೂಪಾಯಿ ಇದೆ. 40 ವರ್ಷ ಒಳಗಡೆ ಇರಬೇಕು. ಜನರಲ್ ಹಾಸ್ಪಿಟ್ಲು, ಜಯನಗರ ಹಾಸ್ಪಿಟ್ಲು, ರಾಮನ್ ಹಾಸ್ಪಿಟ್ಲು ಮತ್ತು ಆನೇಕಲ್ ಹಾಸ್ಪಿಟ್ಲು, ಆಮೇಲೆ KR ಪುರಂ ಹಾಸ್ಪಿಟ್ಲಲ್ಲಿ ಜಾಬನ್ನು ಮಾಡಬೇಕಾಗತ್ತೆ. ಸೊ ಇದಕ್ಕೆ ಒಂದು ಕಂಡೀಷನ್ಸ್ಗಳನ್ನು ಓದ್ಕೊಂಡ್ಬಿಡೋಣ. ಈ ಪ್ರಕಟಣೆ ಎನ್ರೋಲಿಂಗ್ ಅಡ್ವರ್ಟೈಸ್ಮೆಂಟ್ ಆಗಿರುವ ಅವಧಿ 31/3/2025 ನಿಮಗೆ ಮುಂದಿನ ಒಂದು 2025 ಒಳಗಡೆ ಏನು ಮಾಡ್ತಾರೆ ಅಂತಂದರೆ, ಜಾಬಿಗೆ ಒಂದು ವರ್ಷ, ಆಮೇಲೆ ರಿನ್ಯೂಲ್ ಆಗುತ್ತೆ. ಇದು ಪ್ರತಿ ವಾರದ ಸೋಮವಾರ 10 ಗಂಟೆಯಿಂದ 1 ಗಂಟೆ ಒಳಗಾಗಿ ಪ್ರತಿದಿನ ಅರ್ಜಿ ನಮೂನೆಗಳನ್ನು ನೋಡಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಹೋಗ್ಬೇಕು, ನೀವು ಈ ಭಾಗದಲ್ಲಿ ಹೋಗಬೇಕು. ಸೋಮವಾರದಿಂದ ಪ್ರತಿ ಸೋಮವಾರ ಬೆಳಗ್ಗೆ 10ರಿಂದ 1 ಗಂಟೆ ತನಕ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಅಂದರೆ ಅರ್ಜಿ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಅರ್ಜಿಯನ್ನು ಎಲ್ಲಿ ನೋಂದಣಿ ಮಾಡಿಸ್ಬೇಕಂತಂದರೆ, ಅರ್ಜಿ ನಮೂನೆಯನ್ನು ಜಿಲ್ಲಾ RCH ಅಧಿಕಾರಿಗಳ ಕಚೇರಿಯಲ್ಲಿ ಪಡೆದು ನೋಂದಣಿ ಮಾಡಿಕೊಳ್ಳದುಕೊಂಡು ನೀವು ಅಲ್ಲಿ ಖುದ್ದಾಗಿ ಹೋಗಬೇಕು. ಅಲ್ಲಿ ಜಿಲ್ಲಾ RCH ಅಧಿಕಾರಿಗಳ ಕಚೇರಿಗೆ ಹೋಗಬೇಕು. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ಹೋಗಿ ನೀವು ಇದನ್ನು ತೊಗೊಂಡು ಅರ್ಜಿನ ತೊಗೊಂಡು ಅದಕ್ಕೆ ಸಂಬಂಧಪಟ್ಟ ಆಮೇಲೆ ಏನು ಮಾಡಬೇಕು, ನೋಂದಣಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ದಾಖಲಾತಿ ಪರಿಶೀಲನೆಗೆ ಪರಿಗಣಿಸಲಾಗುವುದು. ಅರ್ಜಿ ತುಂಬಿ ಕೊಟ್ಟು ಬರಬೇಕು. ಅಥವಾ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮಗಳಿಗೆ ಇದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಅರ್ಜಿಗಳನ್ನು ಕೊಡ್ತಾರೆ. ಎರಡನೇ ಪಾಯಿಂಟ್ ಏನಿದೆ ಅಂದ್ರಲ್ಲಿ, ಈ ಮೇಲೆ ಹುದ್ದೆಗಳಿಗೆ ನಿಯಮಾನುಸಾರ ಕಂಪ್ಯೂಟರ್ ಸಾಕ್ಷರತೆ ಕಡ್ಡಾಯ ಹೊಂದಿರತಕ್ಕದ್ದು, ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಆಮೇಲೆ ಮೂರನೇದು ಏನಂತಂದರೆ, ಆಯ್ಕೆಯು ನೇಮಕಾತಿ NHM ಮಾರ್ಗಸೂಚಿಯಂತೆ ರೋಸ್ಟರ್ ಕಮ್ ಮೆರಿಟ್ ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಈ ಗುತ್ತಿಗೆ ನೇಮಕಾತಿ ಪ್ರಕ್ರಿಯೆ ಅರ್ಹ ಮೀಸಲಾತಿ ಅಭ್ಯರ್ಥಿಗಳು ದೊರೆಯದೇ ಇರುವ ಸಂದರ್ಭದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಇನ್ ಕೇಸ್ ಆಫ್ SCದಲ್ಲಿ STದಲ್ಲಿ ಯಾರು ಇರಲಿಲ್ಲಪ್ಪ, ಅವಾಗೇನು ಮಾಡ್ತಾರೆ, ಈ ಒಂದು ಹುದ್ದೆಗಳನ್ನು ಬೇರೆದವ್ರಿಗೆ ಕೊಡ್ತಾರೆ. ಓಕೆ. ಮತ್ತು ಆ ಆಯ್ಕೆಯ ಪ್ರಕ್ರಿಯೆಯು ಸಮಿತಿಯ ಕೊನೆಯ ತೀರ್ಮಾನ ಆಗಿರುತ್ತೆ. ಅದರ ಜೊತೆಗೆ
ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ಹಾಗೂ ನಕಲು ಪ್ರತಿಯೊಂದಿಗೆ RCH ಜಿಲ್ಲಾ RCH ಅಧಿಕಾರಿಗಳ ಕಚೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಆವರಣ, ಹಳೆ TB ರಸ್ತೆ, ಹಳೆ TB ಆಸ್ಪತ್ರೆ, ಮದ್ರಾಸ್ ರಸ್ತೆ, ವಿವೇಕಾನಂದ ಮೆಟ್ರೋ ನಿಲ್ದಾಣ, ಇಂದಿರಾ ಗಾಂಧಿ, ಬೆಂಗಳೂರು. ಈ ಒಂದು ಭಾಗಕ್ಕೆ ಹೋಗಿ ನೀವು ಇಂಟರ್ವ್ಯೂವನ್ನು ಕೊಡಬೇಕಾಗತ್ತೆ. ನೋಡಿರಿ, ನೆನಪಿಟ್ಕೋರಿ. NHM ಆಫೀಸು, RCH ಆಫೀಸು, ಹಳೆ TB ರಸ್ತೆ, ಹಳೆ ಮದ್ರಾಸ್ ರಸ್ತೆಗೆ ಹೋಗಬೇಕು. ಇದು ನಿಮಗೆ ಹೋಗಬೇಕಾಗತ್ತೆ ಕಂಪಲ್ಸರಿ. ಅದರ ಜೊತೆಗೆ ಏನಂತಂದರೆ ಇಲ್ಲೊಂದು ನೆನಪಿಟ್ಕೊಳ್ರಿ, ಇದು ಅವಧಿ ಮುಂದಿನ ವರ್ಷ 31/3/2025 ನೀವು ಇಂಟ್ರ್ಯೂ ಕೊಡೋಕ್ಕೆ ಯಾವಾಗ ಹೋಗ್ಬೇಕಂತಂದರೆ ಇಲ್ಲಿ ಸೋಮವಾರ, ಪ್ರತಿ ಸೋಮವಾರ ಬೆಳಗ್ಗೆ 10ರಿಂದ 1 ಗಂಟೆ ತನಕ ನೀವು ಈ ಒಂದು ಅಡ್ರೆಸ್ಸಿಗೆ ಹೋಗಬೇಕಾಗತ್ತೆ. ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ರಿ. ಇದು ಅಡ್ರೆಸ್ ಇದೆ, ಇದರಲ್ಲಿ ಅಡ್ರೆಸ್ ಇದೆ. ಇದನ್ನು ನೋಟ್ ಮಾಡಿಕೊಂಡು ನೀವು ಹೋಗಿ ಅಲ್ಲಿ ಇಂಟ್ರ್ಯೂ ಕೊಡಬೇಕಾಗುತ್ತೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.